ಇದು ನಾ ಕಂಡ ಕೈಲಾಸ 9ನೇ ದಿನ ನೋಡ್ರಿ, ಹಾಗೂ ಕೈಲಾಸ ಪರಿಕ್ರಮದ 3ನೇ ದಿನ ರೀ. ಇವತ್ತು ಜುತುಲ್ಪುಕ್ದಿಂದ ದಾರ್ಚನ್ವರೆಗೆ 8ರಿಂದ 10 ಕಿಲೋಮೀಟರ್ ಕಾಲ್ನಡಿಗೆ ದಾರಿ ರೀ. ಬೆಳಗ್ಗೆ 4 ಗಂಟೆಗೆ ಬೇಗ ಎದ್ದು ಜುತುಲ್ಪುಕ್ದಿಂದ ಟ್ರೆಕ್ಕಿಂಗ್ ಶುರು ಮಾಡಿದೀವಿ ರೀ. ಥಂಡಿ ಇತ್ತು, ಅದರ ಸ್ಪಷ್ಟವಾದ ಆಕಾಶದಲ್ಲಿ ತಾರೆಗಳು ಹಾಗೂ ಚಂದ್ರನ ಬೆಳದಿಂಗಳ ಬೆಳಕಿನಲ್ಲಿ ಹಿಮಪರ್ವತ ಕಂಗೊಳಿಸ್ತಿತ್ತು ರೀ. ದಾರಿ ಸಾಗಿದ ಹಾಗೆ ಕೈಲಾಸ ಪರ್ವತ ನಿಧಾನವಾಗಿ ಕಣ್ಮರೆ ಆಗ್ತಾ ಇತ್ತು, ಆದರೆ ಅದರ ಶಕ್ತಿ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. 1 ಗಂಟೆ ಸಾಗಿದ ಮೇಲೆ ಸೂರ್ಯನ ಕಿರಣಗಳು ಹಿಮಪರ್ವತದ ಮೇಲೆ ಬಿದ್ದಾಗ ಕಣ್ಣಿಗೆ ಹಾಗೂ ಮನಸ್ಸಿಗೆ ಎಲ್ಲಿಲ್ಲದ ಆನಂದ ನೋಡ್ರಿ. ಬೆಳಿಗ್ಗೆ 6 ಗಂಟೆ ಆಗಿತ್ತು, ನಮ್ಮ ಪರಿಕ್ರಮ ಮುಗೀತ್ರಿ. ಮನಸ್ಸಿನಲ್ಲಿ ಹೇಳಲಾರದಷ್ಟು ಸಂತೋಷ ಆಯ್ತು ನೋಡ್ರಿ. ಏನೋ ಒಂದು ಸಾಧನೆ ಮಾಡಿದಾಗ ಆಗುವಂತಹ ಆ ಖುಷಿ ಆಯ್ತು ರೀ. ಅಲ್ಲಿಂದ ನಮ್ಮ ಹೋಟೆಲ್ಗೆ ಕರ್ಕೊಂಡು ಹೋಗೋಕೆ ಬಸ್ ನಿಂತಿತ್ತು. ನಮ್ಮ ಹೋಟೆಲ್ಗೆ ಹೋಗಿ ಸ್ನಾನ ಎಲ್ಲ ಮಾಡಿ ದಾರ್ಚನ್ನಿಂದ 480 ಕಿಲೋಮೀಟರ್ ದೂರದಲ್ಲಿರುವ ಸಾಗಕ್ಕೆ ನಮ್ಮ ಪ್ರಯಾಣ ಬೆಳಗ್ಗೆ 9ಕ್ಕೆ ಶುರು ಮಾಡಿದೀವಿ ರೀ. ಪ್ರಯಾಣದ ದಾರಿ, ಆ ರಸ್ತೆ, ಬೆಟ್ಟ, ಹಿಮಪರ್ವತಗಳು, ಆಗ ತಾನೇ ಹುಟ್ಟಿದ ನದಿಗಳು ಎಲ್ಲ ನೋಡ್ತಾ ರಾತ್ರಿ 9:30 ಆಯ್ತು ರೀ ಸಾಗ ಹೋಟೆಲ್ ತಲುಪಕ್ಕೆ. ಹೋಟೆಲ್ ತಲುಪಿದೀವಿ ರೀ. ನಮ್ಮ ಶೇರ್ಪಾ ಕೃಷ್ಣ ಅವರು ಪಾಪ್ಕಾರ್ನ್ ರೆಡಿ ಮಾಡಿದ್ದರು, ಹಾಗೆ ಊಟ ಮಾಡಿ ಮಲ್ಕೊಂಡಿವಿ. ಇವತ್ತಿನ ದಿನ ನಮಗೆ ಕಲಿಸಿದ್ದು ಸಹನೆ, ಸಮರ್ಪಣೆ ಹಾಗೂ ಭಕ್ತಿಯ ಅರಿವು. ಓಂ ನಮಃ ಶಿವಾಯ. ಕದಂಬರ ಕಡೆಯವರು